ಕಳೆದ ವಾರ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮ ನಡೀತು. ಈ ಘಟಿಕೋತ್ಸವಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವತ್ತು ಅವರು ಸಾಧನೆ ಮಾಡಿದಂತಹ PhD ಇರ್ಬೋದು, ರ್ಯಾಂಕನ್ನು ಗೋಲ್ಡ್ ಮೆಡಲನ್ನು ತಗೊಂಡಂತಹ ವಿದ್ಯಾರ್ಥಿಗಳು ಇರ್ಬೋದು, ಇವರಿಗೆಲ್ಲರಿಗೂ ಒಂದು ರೀತಿಯಾದಂಥ ಸಂಭ್ರಮದ ದಿನಾಚರಣೆ. ಕಾನ್ವೊಕೇಶನ್ ಅಂದಾಗ ಇಡೀ ತನ್ನ ಜೀವನದ ವಿದ್ಯಾರ್ಥಿ ದಶೆಯ ಆ ಕನಸನ್ನು ಕಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಅದರ ಒಂದು ಗೌರವವನ್ನು ಸ್ವೀಕಾರ ಮಾಡದೆ ತನ್ನ ಅತ್ಯಂತ ಶ್ರೇಷ್ಠವಾದಂತಹ ದಿನ ತನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿರುವಂತಹ ದಿನದಂದು ನಮ್ಮ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾನಿಲಯದ ನಮ್ಮ ಈಗಿನ ಕುಲಸಚಿವರು, ಉಪಕುಲಪತಿಗಳು ಇವರೆಲ್ಲರೂ ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಭಾಳಷ್ಟು ದಿನಗಳಿಂದ ಕೇಳಿ, ಜೊತೆಗೆ ರಾಜ್ಯದ ಉನ್ನತ ಶಿಕ್ಷಣಕ್ಕೆ ಬರುವ ಕಾರಣಕ್ಕೆ ಉನ್ನತ ಶಿಕ್ಷಣದ ಸಚಿವರನ್ನು ಕೂಡ ಅವರ ಸಮಯವನ್ನು ತಗೊಂಡು ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಒಟ್ಟಾರೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟು ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. 1987ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು ಅನ್ನುವಂಥದ್ದು ನಮ್ಮ ಸಾಕಷ್ಟು ಜನಕ್ಕೆ ವಿಷಯ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 1987 ಶ್ರೀಯುತ ರಾಮಕೃಷ್ಣ ಹೆಗಡೆ ಅವರು ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕುವೆಂಪು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ರು. ಬೇರೆ ಬೇರೆ ಉದ್ದೇಶದಿಂದ ಪ್ರಾರಂಭ ಮಾಡಿದಂತಹ ಕುವೆಂಪು ವಿಶ್ವವಿದ್ಯಾಲಯ ಒಂದು ಧ್ಯೇಯ ವ್ಯಾಪ್ತಿಯನ್ನು ಕೂಡ ಇತ್ತು. ಅವಾಗ ಏನಂದ್ರೆ ವಿಶ್ವಮಾನವ ಪರಿಕಲ್ಪನೆಯನ್ನ ಒಳಗೊಂಡಿರುವಂತಹ ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಎಂಬ ಮಾತುಗಳಿಂದ ಲಾಂಛನವನ್ನು ಕೂಡ ಮಾಡಲಾಯಿತು. ಈ ಕುವೆಂಪು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಗೈರಾಗ್ತಾರೆ. ಯಾಕೆ ಗೈರಾಗ್ತಾರೆ ಅಂತ ನಾನು ಅವತ್ತಿನ ದಿವಸನ ಪ್ರಶ್ನೆ ಮಾಡಿದ್ದೆ. ಅವತ್ತೇನಾದ್ರೂ ಕ್ಯಾಬಿನೆಟ್ ಮೀಟಿಂಗ್ ಇತ್ತ, ಏನಂತ ಕನಲ್ದಾನಿ ಕೆಲಸ ಏನಿತ್ತು ಅನ್ನೋದು ನಾನು ಅರಿವತ್ತು ಅರ್ಥ ಆಗಿಲ್ಲ. ಅವರ ಆಫೀಸಿಗೂ ಕೇಳಿದೆ. ಅವತ್ತು ಶಿವಮೊಗ್ಗದಲ್ಲಿ 2 ಕಡೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯ ಎರಡೂ ನಡೆಯುವಂಥ ಘಟಿಕೋತ್ಸವಕ್ಕೆ ರಾಜ್ಯದ ಮಂತ್ರಿಗಳು ಬರೋದಿಲ್ಲ. ನಾನು ಈ ವರ್ಷನೇ ಅಲ್ಲ, ಹೋದ ವರ್ಷನೂ ಕೂಡ ಘಟಿಕೋತ್ಸವಕ್ಕೆ ಬರಲಿಲ್ಲ ಉನ್ನತ ಶಿಕ್ಷಣ ಸಚಿವರು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ. ಒಂದು ನಮಗೆ ಅವರು ನಮ್ಮ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಬೇಕು. ಏನಾದರೂ ರಾಜ್ಯಪಾಲರು ಬಂದಿದ್ದಾರೆ ಅಂತ ಬರ್ತಾ ಇದ್ದೋ ಅವ್ರಿಗೆ ಏನಾದರೂ ಬಾಯ್ಕಾಟ್ ಮಾಡಿದ್ದೀರಾ ಅನ್ನುವಂಥದ್ದನ್ನ ತಮ್ಮ ಮೂಲಕ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.